ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಆಕೆ ಪದವೀಧರ ಯುವತಿ, ನಿರುದ್ಯೋಗಿ, ಜೊತೆಗೆ ಒಬ್ಬ ಯುವಕನನ್ನ ಪ್ರೀತಿ ಮಾಡ್ತಾ ಇದ್ಲು. ಅವನು ಹೇಳ್ದಂತೆ ಕೇಳಿದಾಳೆ. ಅಷ್ಟಕ್ಕೂ ಮತಹೀನ ಯುವತಿ ಮಾಡಿದ್ದಾದ್ರೂ ಏನ್ ಗೊತ್ತಾ? ಅವಳು ಮಾಡಿದ ಅವಾಂತರ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಆಕೆ ನಿರುದ್ಯೋಗ ಯುವತಿ. ಪದವಿಯನ್ನ ಪಡೆದಿದ್ರೂ ಕೂಡ ಕೆಲಸ ಸಿಕ್ಕಿರ್ಲಿಲ್ಲ ಆಕೆಗೆ. ಮನೆಯಲ್ಲೇ ಇದ್ಲು. ಈ ಸಂದರ್ಭದಲ್ಲಿ ಆಕೆ ಯುವಕನೊಬ್ಬನನ್ನ ಪ್ರೀತಿ ಮಾಡ್ತಾ ಇದ್ಲು. ತಾನು ಕೋಣೆಯಲ್ಲಿದ್ದಂತಹ ವೇಳೆ ವಿಡಿಯೋ ಕಾಲ್ ಮಾಡೋದ್ರ ಮೂಲಕ ತನ್ನ ಪ್ರಿಯಕರನೊಟ್ಟಿಗೆ ಆಕೆ ಗಂಟೆಗಟ್ಲೆ ಮಾತನಾಡ್ತಾ ಇದ್ಲು. ತಾಯಿ ಆಕೆಯ ಕೋಣೆಗೆ ಬಂದ ಕೂಡಲೇ ಕಾಲ್ ಅನ್ನ ಕಟ್ ಮಾಡ್ತಾ ಇದ್ಲು. ಇದರಿಂದ ಅನುಮಾನಗೊಂಡಂತಹ ತಾಯಿ, ನೀನು ಮಾತನಾಡ್ತಾ ಇದ್ದಿದ್ದು ಯಾರ ಜೊತೆಗೆ ಅಂತ ಪ್ರಶ್ನೆ ಮಾಡಿದಾಳೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ರೇಗಾಡಿದಾಗ ತಾಯಿ ತಮ್ಮ ಸಂಬಂಧಿಕರಿಂದ ಆಕೆಗೆ ಬುದ್ಧಿ ಹೇಳಿಸೋಕೆ ಮುಂದಾಗಿದ್ದಾರೆ. ಬಳಿಕ ಯುವತಿಯನ್ನ ಮನವೊಲಿಸಿ ಸ್ಮಾರ್ಟ್ ಫೋನ್ ಅನ್ನ ಪಡ್ಕೊಂಡು ಪರಿಶೀಲನೆ ಮಾಡಿದಾಗ ಸಂಬಂಧಿಗಳು ಹಾಗೆ ಪೋಷಕರೇ ಅವ್ಹಾರಿದ್ದಾರೆ. ತಾಯಿ ಮಲಗಿದ್ದಾಗ ತೆಗೆದಂತಹ ಖಾಸಗಿ ಫೋಟೋ, ತಾಯಿಯ ಹಿರಿಯ ಸಹೋದರಿ ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಅವರ ನಗ್ನ ಫೋಟೋಗಳು, ವಿಡಿಯೋಗಳು ಮೊಬೈಲ್ನಲ್ಲಿ ಇರೋದನ್ನ ನೋಡಿದ್ದಾರೆ. ಜೊತೆಗೆ ವರುಣ್ ಜೊತೆಗಿನ ಚಾಟ್ ನಲ್ಲಿ ಯುವತಿಯೇ ತನ್ನ ಖಾಸಗಿ ಫೋಟೋಗಳನ್ನ ಆತನಿಗೆ ಕಳುಹಿಸಿದ್ದಾಳೆ. ಚಾಟ್ ಅನ್ನ ಪರಿಶೀಲನೆ ಮಾಡಿದಾಗ ನಿನ್ನ ಮತ್ತು ಕುಟುಂಬದವರ ಖಾಸಗಿ ಚಿತ್ರಗಳನ್ನ ಕಳುಹಿಸುವಂತೆ ವರುಣ್ ಮೆಸೇಜ್ ಅನ್ನ ಮಾಡಿರೋದು ಗಮನಕ್ಕೆ ಬಂದಿದೆ. ಚಾಟ್ ನೋಡಿ ಆತಂಕಕ್ಕೆ ಒಳಗಾದ ಕುಟುಂಬ ಯುವತಿಗೆ ವರುಣ್ ಜೊತೆ ಮಾತನಾಡದಂತೆ ಸೂಚಿಸಿದ್ದಾರೆ. ಪೋಷಕರು ಎಚ್ಚರಿಕೆ ನೀಡಿದ್ರೂ ಕೂಡ ಪುತ್ರಿ ವರುಣ್ ವಿಚಾರದಲ್ಲಿ ಪ್ರತಿನಿತ್ಯ ಗಲಾಟೆಯನ್ನ ಮಾಡ್ತಾನೆ ಇದ್ಲು. 1 ವಾರಗಳ ಹಿಂದೆ ಅಷ್ಟೇ ನಾನು ಮದುವೆ ಆದ್ರೆ ವರುಣ್ನನ್ನೇ ಮದುವೆ ಆಗ್ತೀನಿ ಅಂತ ಪೋಷಕರಿಗೆ ಹೇಳಿ ಮನೆಯನ್ನೇ ಬಿಟ್ಟು ಹೋಗಿದ್ದು. ಹಾಗಾದ್ರೆ ಈ ವರುಣ್ ಯಾರು, ಏನ್ ಮಾಡ್ತಾ ಇದ್ದ, ಎಲ್ಲಿ ಈತ ವಾಸ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಇಲ್ಲದ ಕಾರಣ ಪುತ್ರಿಯ ಸುರಕ್ಷತೆಗಾಗಿ ಪೋಷಕರು ಈಗ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಫೋಟೋ ವಿಡಿಯೋಗಳನ್ನ ವರುಣ್ ಬೇರೆಯವರಿಗೆ ಕಳುಹಿಸಿರುವಂತಹ ಸಾಧ್ಯತೆ ಇದೆ. ಪೋಷಕರ ಆರೋಪಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ವರುಣ್ನನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದಾರೆ ಅಂತ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಐಟಿ ಹಾಗೆ ಬಿಎನ್ಎಸ್ ಕಾಯ್ದೆ ಪ್ರಕಾರ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಮಗಳೊಬ್ಬಳು ಮನೆಗೆ ಮಾರಿಯಾಗಿದ್ದು ದುರಂತವೇ ಸರಿ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇದ್ದೀವಿ ಫೋಕಸ್ ಟಿವಿ.